ತುಂಬಾ ದಿನಗಳ ನಂತರ ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಯಮುನಾ ಶ್ರೀನಿಧಿ ಮೇಡಮ್ ಅವ್ರು ಸಿಕ್ಕಿದ್ದಾರೆ. ಸಾಕಷ್ಟು ವಿಚಾರಗಳಿರುತ್ತೆ. ಯಾವಾಗ ಸಿಕ್ಕಿದ್ರು, ಪ್ರತಿದಿನ ಅಲ್ಲ ಪ್ರತಿಯೊಂದು ಕ್ಷಣ ಸಿಕ್ಕಿದ್ರು ಕೂಡ ಅವರ ಮಾತುಗಳನ್ನ ಕೇಳೋದೇ ನಮ್ಮ ಚಂದ. ಅದರಲ್ಲೂ ಅವರ ಕನ್ನಡದ ಭಾಷೆ ಆಗಿರ್ಬೋದು, ಅವರಲ್ಲಿ ಅವ್ರು ಮಾತನಾಡುವಂತಹ ಕನ್ನಡದ ಒಂದು ಭಾಷೆಯ ಶೈಲಿ, ಅದ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸುವಂತಹ ವಿಧಾನ ತುಂಬಾನೇ ಇದೆ. ಸೊ ಈಗ ಒಂದಷ್ಟು ವಿಚಾರಗಳ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ ಅಂಡ್ ವೆಲ್ಕಮ್ ಟು ಬ್ಯಾಂಗ್ಳೂರ್ ಅನ್ಬೇಕು, ಇಂಡಿಯಾ ಅಂತಾನು ಅನ್ಬೇಕು. ನಮ್ಮ ಬೆಂಗಳೂರಿಗೆ ಬರಕ್ಕೆ ಯಾವಾಗಲೂ ರೆಡಿ ಬಿಡಿ. ಹೌದು, 3 ತಿಂಗಳು ಆಲ್ಮೋಸ್ಟ್ ಅಮೆರಿಕಾಗೆ ಹೊಟ್ಟೋಗಿದ್ದೆ. ನಾನು ಮಕ್ಕಳನ್ನಲ್ಲಿ ಕಾಲೇಜಿಗೆ ಸೇರಿಸ್ಬೇಕಿತ್ತು. ಕಾಯ್ತಾ ಇದ್ದೆ ಯಾವಾಗ ವಾಪಸ್ ಬರ್ತೀನೋ ಅಂತ. ಬಂದೆ. ನೀವೆಲ್ಲ ಇದ್ದೀರಲ್ಲ, ಕಾಯ್ತಾ ಇರ್ತೀರಾ ಬನ್ನಿ ಬೇಗ ಅಂತ. ಸೊ ಬಂದ್ಬಿಟ್ಟೆ. ಹೇಗಿದ್ದೀರಾ ಮೇಡಮ್? ಲೈಫ್ ಎಲ್ಲ ಹೇಗೆ ನಡೀತಿದೆ ಅಂತ? ತುಂಬ ಚೆನ್ನಾಗಿ ನಡೀತಾ ಇದೆ. ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಮಾಡಿದ್ವಿ. ಮೆಕ್ಸಿಕೋ ದೇಶಕ್ಕೆ ಹೋಗಿದ್ವಿ, ಕೋಸ್ಟರಿಕಾ ದೇಶಕ್ಕೆ ಹೋಗಿದ್ವಿ. ಫ್ಯಾಮಿಲಿ ನಾವು 4 ಜನ ತುಂಬ ಟ್ರಾವೆಲ್ ಮಾಡ್ತೀವಿ. ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ ಟ್ರಾವೆಲಿಂಗು, ಶ್ರೀನಿಧಿ ಅವ್ರಿಗೆ. ಹಾಗಾಗಿ ಶ್ರೀನಿಧಿ ಅವ್ರ ಜೊತೆ ತುಂಬ ಟ್ರಾವೆಲ್ ಮಾಡಿದೆ. ಒಂಥರ ಮಜವಾಗಿತ್ತು. ಲೈಫಲ್ಲಿ ಏನೆಲ್ಲ ನಡೀತಾ ಇದೆ? ಬ್ಯಾಕ್ ಟು ಬ್ಯಾಕ್ ಶೂಟ್ಸ್ ಅಲ್ಲೆಲ್ಲ ಬ್ಯುಸಿ ಆಗಿದ್ದೀರಾ ಅಂತ ಕೇಳ್ಪಟ್ಟೆ. ಏನೆಲ್ಲ ನಡೀತಾ ಇದೆ ಮೇಡಮ್? 2 ಸಿನಿಮಾ ಶೂಟಿಂಗ್ ನಡೀತಾ ಇದೆ ಇವಾಗ. ಆ್ಯಂಡ್ ಒಂದು ವೆಬ್ ಸೀರೀಸ್ ಮುಂದಿನ ವಾರದಿಂದ ಶುರುವಾಗಬೇಕು. ಆಮೇಲೆ ಒಂದು ಸಸ್ಪೆನ್ಸು, ಒಂದು ಸೀರಿಯಲಲ್ಲೂ ಬೇಗ ಕಾಣಿಸ್ಕೊತೀನಿ. ಇನ್ನೊಂದು ವಾರ 2 ವಾರದಲ್ಲಿ ಗೊತ್ತಾಗ್ಬೋದು. ಆಮೇಲೆ ನನ್ನ ಸ್ವಯಂ ಸೇವಕಳಾಗಿ ನಾನು ಮಾಡುವಂತಹ NCC ಕೆಲಸಗಳು, ಹಳ್ಳಿನಲ್ಲಿ ಪಾಠ ಹೇಳ್ಕೊಡೋದು, ಅದೆಲ್ಲ ಮಾಮೂಲಾಗಿ ನಡೀತಾ ಇದೆ. ಹೀಗೆ ಬೆಂಗಳೂರಿಗೆ ಬಂದರೆ ಏನು ಗೊತ್ತಾ, ಮಾಡೋ ಆಸಕ್ತಿ ಇರೋರಿಗೆ ಒಂದು ದಿನ ಪುರ್ಸೊತ್ತಿಲ್ದಂಗೆ ಕೆಲಸಗಳಿರುತ್ತೆ. ಸೊ ಹಾಗಾಗಿ ಬ್ಯುಸಿಯಾಗಿ ಚೆನ್ನಾಗಿ ನಡೀತಾ ಇದೆ. ತುಂಬಾ ಖುಷಿ ಆಯ್ತು. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು, ಸೀರಿಯಲ್ಸ್, ವೆಬ್ ಸೀರೀಸು, ಅದ್ರ ಜೊತೆಗೆ ನಿಮ್ಮ ಸೋಷಿಯಲ್ ವರ್ಕ್ಗಳಲ್ಲೆಲ್ಲ ಕೂಡ ಬ್ಯುಸಿ ಆಗಿರುವಂಥದ್ದು. ಸೊ ಈ ಗ್ಯಾಪಲ್ಲಿ ಏನೆಲ್ಲ ಫಾಲೋ ಮಾಡ್ತಿರ್ತೀರಾ ಅಂತ? ಆ್ಯಕ್ಚುಲಿ ನಾನು ಜಾಸ್ತಿ ಫಾಲೋ ಮಾಡಿಲ್ಲ. ಯಾಕಂದರೆ 3 ತಿಂಗಳು ಅಲ್ಲೇ ಇದ್ನಲ್ಲ, ಮಕ್ಳ ಜೊತೆಗೆ ಸ್ವಲ್ಪ ಬ್ಯುಸಿಯಾಗಿದ್ದೆ ನಾನು. ಕಾಲೇಜಿಗೆ ಸೇರಿಸೋದು, ಅದು ಇದು ತಿರುಗಾಟ ಅಂದ್ಕೊಂಡು ಅಷ್ಟೇನು ಸಾಮಾನ್ಯವಾಗಿ ಫಾಲೋ ಮಾಡೋಕ್ಕೆ ಹೋಗ್ತಾ ಇಲ್ಲ. ಒಂದಂತೂ ಗೊತ್ತು, ನಮ್ಮ ಡಿ ಬಾಸ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದು ಕಾಯ್ತಾ ಇದ್ದೀನಿ. ಇನ್ನೇನು ವಿಚಾರ, ಹೀಗೆ ನೀವು ಯಾರು ಸಿಕ್ಕಿದಾಗ ಅದಕ್ಕೆ ನಾನು ಕೇಳ್ತಿದ್ದೆ, ಏನು ನಡೀತಾ ಇದೆ, ಏನು ವಿಶೇಷ ಅಂತ ನಾನೇ ಕೇಳೋ ಹಾಗಾಗಿದೆ. ಸೊ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಹೇಳಿದ್ರಿ. ಡೆವಿಲ್ ಸಿನಿಮಾ ಡಿಸೆಂಬರ್ 12ಕ್ಕೆ ಬರಬೇಕಿತ್ತು, ಬಟ್ ಅಭಿಮಾನಿಗಳಿಗೋಸ್ಕರ 11ಕ್ಕೆ ಬರ್ತಾ ಇದೆ. ಸೊ ಈ ಬಾರಿ ಇನ್ನೊಂದು ವಿಶೇಷ ಏನಂತಂದ್ರೆ, ಸಾರಥಿ ಇಲ್ಲ ಸಿನಿಮಾವನ್ನ ಒಂದು ಎಳೆಯೋದಿಕ್ಕೆ. ದರ್ಶನ್ ಅವರೇ ಇಲ್ಲ ಡೆವಿಲ್ ಅಲ್ಲಿ ಆಕ್ಟ್ ಮಾಡಿರುವಂಥದ್ದು, ಕಾರಣಾಂತರಗಳಿಂದ ಅವ್ರು ಒಳಗಡೆ ಇದ್ದಾರೆ. ಸೊ ಏನು ಹೇಳ್ತೀರಾ ಅಭಿಮಾನಿಗಳಿಗೆಲ್ಲ, ಯಾವ ರೀತಿಯಾದಂತಹ ಸಂದೇಶವನ್ನ ಕೊಡ್ತೀರಾ? ನೋಡಿ, ನಮ್ಮ ದರ್ಶನ್ ಸರ್ ಸಿನಿಮಾಗಳಿಗೆ ಒಂದು ಪ್ರಮೋಷನ್ ಬೇಕು, ಅಥವಾ ಹೇಳಿ ಜನರನ್ನು ಕರ್ಕೊಬರ್ಬೇಕು ಅನ್ನೋ ಪ್ರಮೇಯನೇ ಇಲ್ಲ. ಅವ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅಷ್ಟು ವಿಚಾರ ಡೇಟ್ ಗೊತ್ತಾಗಬೇಕಷ್ಟೇ. ಈಗ ನಾನು 12 ಅಂದ್ಕೊಂಡಿದ್ದೆ, 11 ಗೊತ್ತಾಯಿತು. ಅವ್ರ ಅಭಿಮಾನಿಗಳಿಗೆ ಅಷ್ಟೇ ಬೇಕಾಗಿರೋದು, ಯಾವತ್ತು ರಿಲೀಸ್ ಆಗ್ತಾ ಇದೆ ಅಷ್ಟೇ. ಅವ್ರ ಸಿನಿಮಾ ಸ್ವಯಂ ಪ್ರಮೋಷನ್ನು ಎಲ್ಲ ಸ್ವಯಮಾಗಿ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ನೋಡ್ತಾ ಇರಿ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೂ ಒಳ್ಳೆ ರೆವೆನ್ಯೂ ಬರುತ್ತೆ, ಹೆಮ್ಮೆ ಆಗುತ್ತೆ. ಇನ್ನು ನಮ್ಮ ಕನ್ನಡ ಸಿನಿಮಾ ಹಿಟ್ಟಾದರೆ ನಮಗೊಂದು ನಮ್ಮ ಯಶಸ್ಸದು. ಹಾಗಾಗಿ ಸೂಪರ್ ಹಿಟ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಮೇಡಮ್, ಇನ್ನೊಂದು ವಿಶೇಷ ಏನಂತಂದ್ರೆ, ನೀವು ಲಾಸ್ಟ್ ಟೈಮು ಕೂಡ ಹೇಳಿದ್ರಿ, ದರ್ಶನ್ ಅವರು ಈ ಇನ್ಸಿಡೆಂಟ್ ಆಗಿ ಒಳಗಡೆ ಹೋದಾಗ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಬೆನ್ನೆಲುಬಾಗಿ ನಿಂತಿರುವಂಥದ್ದು, ಹೆಂಡತಿಯಾಗಿ ಯಾವ ರೀತಿ ಕರ್ತವ್ಯ ಮಾಡಬೇಕು ಅದಕ್ಕಿಂತ ಹೆಚ್ಚಾಗಿ ತಾಯಾಗಿ ಅವರು ದರ್ಶನ್ ಅವರ ಕೈ ಹಿಡಿದಿದ್ದಾರೆ ವಿಜಯಲಕ್ಷ್ಮಿ ಅವರು ಅನ್ನುವಂಥದ್ದು. ಈಗ ಪ್ರೊಫೆಷನ್ ಲೈಫ್ಗೂ ಕೂಡ ದರ್ಶನ್ ಅವರ ವಿಚಾರದಲ್ಲಿ ವಿಜಯಲಕ್ಷ್ಮಿ ಅವರು ಎಂಟ್ರಿ ಕೊಟ್ಟಿರುವಂಥದ್ದು. ಅಂದರೆ ಡೆವಿಲ್ ಸಿನಿಮಾದ ಪ್ರಮೋಷನ್ ಅಖಾಡಕ್ಕೆ ವಿಜಯಲಕ್ಷ್ಮಿ ಅವರು ಇಳಿದು ಸೊ ತಾವೇ ಮುನ್ನಡೆಸ್ಕೊಂಡು ನಡ್ತಾ ಇರೋವಂಥದ್ದು. ಸೊ ಏನು ಹೇಳ್ತೀರಾ ವಿಜಯಲಕ್ಷ್ಮಿ ಅವರ ಬಗ್ಗೆ? ವಿಜಯಲಕ್ಷ್ಮಿ ಮ್ಯಾಮು ದರ್ಶನ್ ಸರ್ಗೆ ವಿಜಯಲಕ್ಷ್ಮಿ ಇದ್ದಾಗೆ. ಅವರು ವಿಜಯ ಪತಾಕೆನ ಹಾರಿಸೋರೇ ವಿಜಯಲಕ್ಷ್ಮಿ ಮ್ಯಾಮ್ ಅವರು. ಸೊ ಅವ್ರು ಈಗ ಕಂಪ್ಲೀಟಾಗಿ ಇದನ್ನು ಅವ್ರ ಕೈಗೆ ಎತ್ಕೊಂಡಿದ್ದಾರೆ ಅಂತ ಅಂದರೆ ಅದರಲ್ಲಿ ಯಶಸ್ಸು ಬರೆದಿಟ್ಟು ಹಾಗೇನೆ. ನೀವು ನೋಡಿ, ದರ್ಶನ್ ಸರ್ಗೆ ಲಕ್ಕಿ ಚಾರ್ಮ್ ಅಂದರೆ ಮೇಡಮೇ. ಸೊ ಹಾಗಾಗಿ ಇದು ಇನ್ನು ಮುಂದಿನ ಲೆವೆಲ್ಗೆ ಹೋಗುತ್ತೆ ಅಂತ ಅನ್ಸುತ್ತೆ. ಈಗ ಬಿಗ್ ಬಾಸ್ ಸೀಸನ್ 12 ನಡೀತಾ ಇದೆ. ಸೊ ಸೀಸನ್ 11ನಲ್ಲಿ ನಿಮ್ ಜೊತೆ ಇದ್ದಂತಹ ಒಂದು ಚೈತ್ರ ಕುಂದಾಪುರ ಅವರಾಗಿರ್ಬೋದು, ಆದ್ಮೇಲೆ ರಜತ್ ವೈಲ್ಡ್ ಕಾರ್ಡ್ ಪಡ್ಕೊಂಡಿರೋದು, ಸೀಸನ್ 12ಗೂ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಹೋಗಿದ್ದಾರೆ. ಸೊ ಏನು ಹೇಳ್ತೀರಾ? ನೀವು ನೋಡ್ತಾ ಇದ್ದೀರಾ? ನಂಗೆ ಗೊತ್ತು ಬ್ಯುಸಿ ಆಗಿದ್ದೀರಾ ಅಂತ ಹೇಳ್ಬಿಟ್ಟು, ಆ ಕಡೆ ಈ ಕಡೆ ಓಡಾಟ, ಸಿನಿಮಾ, ಸೀರಿಯಲ್ಸ್, ವೆಬ್ ಸೀರೀಸ್ ಅಂತ ಹೇಳ್ಬಿಟ್ಟು. ಸಿಕ್ಕಿರುವಂಥ ಟೈಮಲ್ಲಿ ಏನಾದ್ರು ಒಂದಷ್ಟು ತುಣುಕುಗಳನ್ನು ನೋಡಿದ್ದೀರಾ ಅಂತ? ನಾನು ನಮ್ಮ ಸೀಸನ್ ಮುಂಚೆನೂ ಯಾವುದು ನೋಡಿರಲಿಲ್ಲ. ನಮ್ಮ ಸೀಸನಲ್ಲಿ ನಾನಿದ್ದಿದ್ದರಿಂದ ಹಾಗೆ ಕಂಟಿನ್ಯೂ ಮಾಡಿದೆ. ಈ ಸೀಸನು ನಾನು ನೋಡ್ತಾ ಇರಲಿಲ್ಲ. ಇವಾಗ ನೀವೆಲ್ಲ ತುಣುಕುಗಳು ಹಾಕ್ತಿರಲ್ಲ, 2 ನಿಮಿಷ 3, ಹಾಗೆ ನೋಡ್ಕೊಂಡು ನನಗೆ ಗಿಲ್ಲಿ ಅವ್ರ ಮೇಲೆ, ರಕ್ಷಿತಾ ಅವ್ರ ಮೇಲೆ, ಇವಾಗ ರಘು ಸರ್ ಅವ್ರ ಮೇಲೂ
ಇವ್ರು 3 ಜನದ ಮೇಲೆ ಅದು ಎಂಥ ಒಂದು ನನಗೆ ಗೊತ್ತಿಲ್ಲದ ಹಾಗೇನೆ ಒಂದು ಒಲವು ಅವ್ರ 3 ಜನದ ಮೇಲೆ. ಸೊ ಹಾಗಾಗಿ ಅವ್ರ 3 ಜನಕ್ಕೋಸ್ಕರ, ಅದರಲ್ಲೂ ಗಿಲ್ಲಿ ಅಂತೂ ಏನು ಪ್ರತಿಭೆ, ಯಪ್ಪ ದೇವ್ರೆ, ಸಿಕ್ಕಾಪಟ್ಟೆ ಪ್ರತಿಭೆ ಇದೆ ನಮ್ಮ ಗಿಲ್ಲಿಗೆ. ಖುಷಿಯಾಗುತ್ತೆ ಅವ್ರ ಟೈಮ್ ಸೆನ್ಸ್ ನೋಡಿದ್ದೀರಾ, ಅವ್ರು ಮಾತಾಡೋ ರೀತಿ, ಅವ್ರ ಚುರುಕುತನ. ಸೊ ಅವ್ರಿಗೋಸ್ಕರ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲೆಲ್ಲ ಒಂದು ಸ್ವಲ್ಪ ಹೊತ್ತು ಬರುತ್ತಲ್ಲ, ಸೊ ಅಲ್ಲಿ ಗಿಲ್ಲಿದೇನಾದ್ರು ಕಾಣಿಸಿದ್ರೆ ಇಮಿಡಿಯೇಟ್ಲಿ ಅಲ್ಲಿ ಹೋಗ್ತೀನಿ. ಬೇಸಿಕಲಿ ಗಿಲ್ಲಿ, ರಕ್ಷಿತಾ ಅವರು, ರಘು, ಇವ್ರು 3 ಜನಕ್ಕೋಸ್ಕರ ನೋಡ್ತಿರ್ತೀನಿ. ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂಥದ್ದು, ಬೇಕಾದ್ರೆ ನೀವು ಕೂಡ ಒಂದೇ ವಾರಕ್ಕೆ ಬಂದ್ರಿ, ಮತ್ತೆ ಈಗ ಏನಾದ್ರು ಕರೆದಿದ್ರೆ, ಬಿಕಾಸ್ ಯಾಕಂತಂದ್ರೆ ಅದೇ ಸೀಸನ್ ಅಲ್ಲಿ ಇದ್ದಂಥವ್ರೆ ಇಬ್ಬರ ಸ್ಪರ್ಧಿಗಳನ್ನ ತಗೊಂಡ್ರಿ, ನಿಮ್ಗೆ ಮತ್ತೆ ಕರೆದಿದ್ರೆ ನೀವು ಹೋಗ್ತಿದ್ರಾ ಅಂತ? ಖಂಡಿತ ಇಲ್ಲ. ಒಂದು ಎಕ್ಸ್ಪೀರಿಯನ್ಸು ಆಯಿತು. ನಾನು ಮುಂಚೆನೂ ನೋಡ್ಕೊಳ್ಳದೆ ಹೋಗಿದ್ದವಳು. ಇವಾಗ ನನಗೆ ಇನ್ನು ಬಿಗ್ ಬಾಸ್ ಏನು ಅಂತ ಗೊತ್ತಾದ್ಮೇಲಂತೂ ಇಲ್ಲ ಬೇಡ, ನಾನು ಸಾಕು ಅಂತ ಅನಿಸುತ್ತೆ ಇವಾಗ. ಸೊ ಆರಾಮಾಗಿದೆ. ಗಿಲ್ಲಿ ಅವ್ರ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ರಿ. ಸೊ ಒಂದಷ್ಟು ತುಣುಕುಗಳನ್ನ ನೋಡಿದಾಗ ಗಿಲ್ಲಿ ಅವ್ರ ಮೇಲೆ ಯಾವ ರೀತಿ ಒಪಿನಿಯನ್ ಬಂತು ಮೇಡಮ್? ಬಿಕಾಸ್ ಆಟ ಆಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಕಾಮಿಡಿ ಟೈಮಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಜನರ ಪ್ರೀತಿಯನ್ನ ಗಳಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ರಕ್ಷಿತಾ ಮತ್ತೆ ರಘು ಅವ್ರ ಬಗ್ಗೆನೂ ಕೂಡ ಹೇಳಿದ್ರಿ. ಸೊ ಏನ್ ಹೇಳ್ತೀರಾ ಅಂತ? ನೋಡಿ, ಗಿಲ್ಲಿ ಅವ್ರದ್ದು ಸುಮಾರು ವಿಚಾರಗಳು ನನಗೆ ಇಷ್ಟ ಆಗುತ್ತೆ. ಒಂದು, ಯಾರ ಮೇಲೆ ಅವ್ರು ಗ್ರಡ್ಜ್ ಇಟ್ಕೋತಾ ಇಲ್ಲ, ಆಮೇಲೆ ಎಲ್ಲೂ ಅಹಂ ತೋರಿಸ್ತಾ ಇಲ್ಲ. ನಾನು ಗಿಲ್ಲಿ ನಟ, ಇಷ್ಟೆಲ್ಲ ಸಾಧನೆ ಮಾಡ್ಕೊಂಡು ಬಂದಿದ್ದೀನಿ, ನಾನೊಬ್ಬ ಸೂಪರ್ ಸ್ಟಾರಿಂದ ಬಂದಿದ್ದೀನಿ, ಅವೆಲ್ಲ ಪಾಪ ಏನೂ ತೋರಿಸ್ತಾ ಇಲ್ಲ. ಆ ಕ್ಷಣವನ್ನು ಜೀವಿಸ್ತಾ ಇದ್ದಾರೆ. ಅಲ್ಲೇನು ತಮಾಷೆ ಮಾಡಬೇಕು, ಅಲ್ಲಿ ಯಾರಿಗೇನು ಹೇಳಬೇಕು. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ, ಗಿಲ್ಲಿಯವರು ಬೆನ್ನ ಹಿಂದೆ ಮಾತಾಡ್ತಾ ಇಲ್ಲ ಯಾರಿಗೂ. ಏನೇ ಇದ್ರೂ ನೇರ ದಿಟ್ಟ. ನನಗೆ ಆ ಥರದವ್ರು ತುಂಬ ಇಷ್ಟ ಆಗ್ತಾರೆ. ಸೊ ಆ ಗುಣಗಳು ತುಂಬ ಇಷ್ಟ ಆಗಿದೆ ನನಗೆ. ಆಮೇಲೆ ರಕ್ಷಿತಾ ಅವರ ತಾಳ್ಮೆ ನನಗೆ, ನಾನು ಇನ್ನೊಂದು ಕಾರಣ ಈ ಸಲ ಡೀಟೇಲಾಗಿ ನೋಡೋದೇ ಇರೋದಕ್ಕೆ ಅಂದರೆ, ಆ 2ನೇ ವಾರನೇ ರಕ್ಷಿತಾ ಅವ್ರ ಮೇಲೆ ಒಂದು ಸ್ವಲ್ಪ ಹೋರಾಟಗಳಾಯ್ತಲ್ಲ, ಅದು ನನಗೂ ಹೆಣ್ಮಗಳಿದ್ದಾಳೆ. ಸೊ ಹಾಗಾಗಿ ಏನೋ ಒಂಥರ ತುಂಬ ಸಂಕಟ ಆಯಿತು ನನಗೆ. ಛೆ ಬೇಡಪ್ಪ ಇದು ನೋಡೋದು ಅನ್ನೋ ಮಟ್ಟಿಗೂ ಆಗೋಯ್ತು ನನಗೆ. ಆ ಮಗುಗೆ ತುಂಬ ತಾಳ್ಮೆ ಇದೆ ಅವ್ರಿಗೆ, ಬುದ್ಧಿವಂತೆ ಕೂಡ. ಅವ್ರ ಮೇಲೆ ನಂಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ರಘು ಅವರಿಂದ ಕಲಿಬೇಕು ಅಂತ ಏನಾದರೂ ಇದ್ದರೆ ತಾಳ್ಮೆ. ಯಪ್ಪ, ಆ ಮನುಷ್ಯನ ನೋಡಿ, ಇವಾಗ ಸೋಷಿಯಲ್ ಮೀಡಿಯಾದಲ್ಲೂ ಹೇಳ್ತಾ ಇದ್ದಾರೆ, ಅವ್ರು ಬೆಳೆದಿರೋದು ಅಷ್ಟೇ ದೇಹ ಹಾಗೆ, ಬಟ್ ಮನಸ್ಸು ಮಗು ಥರ ಇದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸತ್ಯವಾಗಿಯೂ ನಿಜ. ಎಷ್ಟು ನುಂಗ್ಕೋತಾರೆ ನೋಡಿ ಅವರು. ಒಂದು ಅವಮಾನ ಆಗ್ಬೋದು ಅಥವಾ ಇನ್ನೇನೋ ಒಂದು ಬೇಜಾರಾಗ್ಬೋದು, ನುಂಗ್ಕೊಳ್ತಾರೆ, ಸಮಾಧಾನವಾಗಿ ಮಾತಾಡ್ತಾರೆ. ಇವ್ರು 3 ಜನನ ಡೆಫಿನೆಟ್ಲಿ ಟಾಪ್ 3ಯಲ್ಲಿ ನೋಡ್ತೀನಿ ಅನ್ನೋ ಒಂದು ನಂಬಿಕೆ ಇದೆ. ಗಿಲ್ಲಿ, ರಕ್ಷಿತಾ ಆ್ಯಂಡ್ ರಘು ಅವರು, ಇವ್ರು 3 ಜನ ಟಾಪ್ 3ಯಲ್ಲಿ ಪಕ್ಕ ಇರಬೇಕು. ಟಾಪ್ 3 ಅಂತೂ ಹೇಳಿದ್ರೆ ಯಾರು ವಿನ್ ಆಗಬೇಕು ಅಂತ ಹೇಳಿಲ್ಲ ಮೇಡಮ್. ಅದು ಏನು ಗೊತ್ತಾ, ಲಾಸ್ಟ್ 4 ವೀಕ್ಸಲ್ಲಿ ಏನೇನು ಬದಲಾವಣೆ ಆಗುತ್ತೋ ನಮಗೆ ಗೊತ್ತಿಲ್ಲ. ಯಾರು ಬ್ರೈಟ್ ಆಗ್ತಾರೋ, ಯಾರು ಸ್ಲೋ ಡೌನ್ ಆಗ್ತಾರೋ, ಏನಾಗ್ತಾರೋ ಅದು ಗೊತ್ತಿಲ್ಲ. ಇವ್ರು 3 ಜನದಲ್ಲಿ ನನಗೆ ಯಾರೇ ಗೆದ್ರೂ ತುಂಬ ಖುಷಿಯಾಗುತ್ತೆ. ಗಿಲ್ಲಿಯವರು, ರಕ್ಷಿತಾ ಅವರು, ರಘು ಅವರು, ಇವ್ರು 3 ಜನದಲ್ಲಿ ಯಾರೇ ಗೆದ್ರೂ ಖುಷಿಯಾಗುತ್ತೆ. ಕನ್ನಡ ಭಾಷೆ ಅಂದ್ರೆ ನಿಮಗೆ ತುಂಬಾ ಇಷ್ಟ, ಯಾಕಂತಂದ್ರೆ ನೀವು ಮಾತನಾಡುವಂಥ ಶೈಲಿ ಆಗಿರ್ಬೋದು, ನೀವು ಒಂದಷ್ಟು ವಿಚಾರಗಳನ್ನ ತಿಳಿಸ್ಕೊಡುವಂಥದ್ದಾಗಿರ್ಬೋದು. ಅಮೆರಿಕದಲ್ಲಿದ್ದಾಗ ನಿಮಗೆ ಕನ್ನಡ ಭಾಷೆಯನ್ನು ಮಾತನಾಡೋದಕ್ಕೆ ಯಾರೂ ಸಿಗ್ತಿರ್ಲಿಲ್ಲ. ಸೊ ಅಂಥ ಒಂದು ಸಂದರ್ಭದಲ್ಲಿ ಏನು ಮಾಡ್ತಿದ್ರಿ ಅಂತ? ಇಲ್ಲ ಮಂಜು ಅವರೇ, ತಪ್ಪು. ಅಲ್ಲಿರುವಂತಹ ಕನ್ನಡಿಗರು, ಅಮೆರಿಕ ಎಲ್ಲೇ ಭಾರತದಿಂದ ಹೊರಗಡೆ ಇರುವಂತಹ ಕನ್ನಡಿಗರದು ಏನು ಗೊತ್ತಾ ಒಂದು ವಿಶೇಷ ಗುಣ, ಈಗ ನಿಮಗೆ ಕನ್ನಡ ಬರುತ್ತೆ ಅಂತ ಗೊತ್ತಾದರೆ ಅವರಾಗಲಿ ಅವ್ರ ಮಕ್ಕಳಾಗಲಿ ಅಪ್ಪಿ ತಪ್ಪಿ ನಿಮ್ಮ ಜೊತೆ ಇಂಗ್ಲೀಷಲ್ಲಿ ಮಾತಾಡಲ್ಲ, ಕನ್ನಡದಲ್ಲೇ ಮಾತಾಡೋದು. ನಮ್ಮ ಬೆಂಗಳೂರಿಗಿಂತ ಜಾಸ್ತಿ ಕನ್ನಡ ಅಮೆರಿಕದಲ್ಲಿದೆ ಅಂತಂದರೆ ತಪ್ಪಾಗಲಾರ್ದು, ಅಷ್ಟರ ಮಟ್ಟಿಗೆ ಕನ್ನಡ ಮಾತಾಡ್ತಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಅಲ್ಲಿ ಕನ್ನಡನೂ ಕೂಡ ಸ್ಪಷ್ಟವಾಗಿ ಮಾತಾಡ್ತಾರೆ. ಇಲ್ಲೇನೆ ಸ್ವಲ್ಪ ಏನೋ 70% ಇಂಗ್ಲೀಷ್ ಸೇರಿಸ್ಬಿಟ್ಟು ಒಂದು 30% ಕನ್ನಡ ಸೇರಿಸ್ತಾರೆ. ಸೊ ಅಲ್ಲಿ ಆ ರೀತಿ ಅಲ್ಲ, ಕನ್ನಡ ಬರೋರು ಶುದ್ಧವಾಗಿ, ಅವರ ಉಚ್ಚಾರಣೆ ಕೂಡ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ನನಗೆ ಏನು ನೆನಪಾಗುತ್ತೆ ಗೊತ್ತಾ, ನಾನು ಅಮೆರಿಕದಲ್ಲಿ ವಾಪಸ್ ಇಲ್ಲಿಗೆ ಬಂದಾಗ, ಮೊದಲನೇ ಧಾರಾವಾಹಿ ಮಾಡಿದಾಗ ಅಶ್ವಿನಿ ನಕ್ಷತ್ರದಲ್ಲಿ, ಮೇಡಮ್ ನಿಮ್ಮ ಕನ್ನಡ ತುಂಬ ಚೆನ್ನಾಗಿದೆ, ಅಮೆರಿಕದಿಂದ ಬಂದಿದ್ರು ಅಂತ ಹೇಳಿದೆ. ನನ್ನ ಕನ್ನಡ ತುಂಬ ಚೆನ್ನಾಗಿದೆ, ಯಾಕೆಂದರೆ ನಾನು ಅಮೆರಿಕದಿಂದ ಬಂದಿದ್ದೀನಿ ಅಂತ. ಸೊ ಆ ರೀತಿಯಾಗಿ ಅಲ್ಲೇನಾಗುತ್ತೆ, ಇಲ್ಲಿ ಹಿತ್ತಲ ಗಿಡ ಮದ್ದಲ್ಲ, ಆದರೆ ಅಲ್ಲಿ ನಮ್ಮ ಕನ್ನಡ, ನಮ್ಮ ಭಾಷೆ, ನಮ್ಮ ಚಟುವಟಿಕೆಗಳನ್ನ ಅಲ್ಲಿ ತುಂಬ ಮಿಸ್ ಮಾಡ್ಕೊಳ್ತಾ ಇರೋದ್ರಿಂದ ಅದಕ್ಕೆ ತುಂಬ ಒತ್ತು ಕೊಡ್ತಾರೆ. ಮನೆಯಲ್ಲೂ ಅಷ್ಟೇ ನೋಡಿ, ಮಕ್ಕಳಿಗೆ ಇಂಗ್ಲೀಷಲ್ಲಿ ಮನೆ ಒಳಗೆ ಬಂದ ತಕ್ಷಣ ಕನ್ನಡದಲ್ಲೇ ಮಾತಾಡಬೇಕು. ಸೊ ಆ ರೀತಿಯಾದಂತೆಲ್ಲ ಅಲ್ಲಿ ತುಂಬಾ ಚೆನ್ನಾಗಿದೆ. ನಾನು ನವೆಂಬರ್ಗೆ ರಾಜ್ಯೋತ್ಸವ ಅಷ್ಟೊತ್ತಿಗೆ ಇಲ್ಲಿ ಬಂದುಬಿಟ್ಟಿದ್ದೆ ನಾನು, ಆದರೆ ಅಲ್ಲೂ ಕೂಡ ಆ ವೈಭವ, ಆಚರಣೆಗಳು ಯಾವುದಕ್ಕೂ ಕಡಿಮೆ ಇಲ್ಲ, ಅಷ್ಟು ಸೊಗಸಾಗಿ ಮಾಡ್ತಾರೆ. ತುಂಬ ಹೆಮ್ಮೆಯಿಂದ ಕನ್ನಡನ ಆಚರಿಸ್ತಾರೆ ಅಲ್ಲಿ.
ಇಲ್ಲಿ ಏನೇನು ಸಿನಿಮಾಗಳು ರಿಲೀಸ್ ಆಗುತ್ತೋ ಅದೇ ಸಮಯದಲ್ಲಿ ಅಲ್ಲೂ ರಿಲೀಸ್ ಆಗುತ್ತೆ. ಇವಾಗ ನಮ್ಮ ಕಾಂತಾರ ಚಾಪ್ಟರ್ 1 ಎಲ್ಲ ಇಲ್ಲ ಆಗೋ ಸಮಯಕ್ಕೆ ನಮ್ಮ ಮನೆಯವರೆಲ್ಲ ಬೆಳಗಿನ ಜಾವ 3:30-4 ಗಂಟೆಗೆ ಎದ್ದು ಹೋಗಿದ್ರು ಅಲ್ಲಿ ನೋಡೋದಕ್ಕೆ ಥಿಯೇಟ್ರಲ್ಲಿ ಪ್ರೀಮಿಯರ್ ಶೋನ. ಸೊ ಆ ರೀತಿಯಾಗಿ ಏನು ಕುಂದು ಕೊರತೆನೇ ಇಲ್ಲ. ನೀವು ಬೆಂಗಳೂರಲ್ಲೇ ಇದ್ದೀರೋ, ನಾವು ಕರ್ನಾಟಕದಲ್ಲೇ ಇದ್ದೀವೋ, ಅಮೆರಿಕದಲ್ಲೇ ಇದ್ದೀವೋ ಅನ್ನೋ ಸಂಶಯ ಬರಬೇಕು. ಅಷ್ಟರ ಮಟ್ಟಿಗೆ ನಮ್ಮ ಕನ್ನಡತನ, ನಮ್ಮ ಕನ್ನಡ ಭಾಷೆ, ಕನ್ನಡ ಚಲನಚಿತ್ರಗಳು, ಸಾಹಿತ್ಯ ಪ್ರತಿಯೊಂದೂ ಭಾಳ ಹೆಮ್ಮೆಯಿಂದ ಅದು ಖುಷಿ ಆಗುತ್ತೆ ಹೇಳೋಕ್ಕೆ, ಅಲ್ಲಿನ ನಮ್ಮ ಕನ್ನಡಿಗರು ಆಚರಿಸ್ತಾರೆ. ಈಗ ಡೆವಿಲ್ ಸಿನಿಮಾ ಡಿಸೆಂಬರ್ 11ಕ್ಕೆ ರಿಲೀಸ್ ಆಗ್ತಿರೋದ್ರಿಂದ ನೀವು ಈ ಹಿಂದೆನೂ ಕೂಡ ಹೇಳಿದ್ರಿ ಫಸ್ಟ್ ನೋಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ ಅಂತ? 100% ಖಂಡಿತವಾಗಿ ಸಿನಿಮಾ 100% ನೋಡ್ತೀನಿ. 11ನೇ ತಾರೀಕೇ ನೋಡ್ತೀನಿ. ಕಾಯ್ತಾ ಇದ್ದೀನಿ, ತುಂಬಾ ಕಾಯ್ತಾ ಇದ್ದೀನಿ. ಅದೆಷ್ಟೇ ನೂಕು ನುಗ್ಲು ಏನೇ ಇದ್ರೂ ಸಹ ಅದೊಂದು ಅಭಿಮಾನ. ಅವತ್ತು ನಾನು ಯಾವ ಸಿನಿಮಾಗೂ ಫಸ್ಟ್ ಡೇ ಹೋಗೋವಂಥ ಆಸೆ ಇಟ್ಕೊಂಡಿರಲ್ಲ. ಆದರೆ ದರ್ಶನ್ ಸರ್ದು ಡೆಫಿನೆಟ್ಲಿ. ದರ್ಶನ್ ಸರ್ ಅವರ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ ಈ ಸಂದರ್ಭದಲ್ಲಿ? ಹೇಳುವಂಥದ್ದು ಎಲ್ಲರೂ ಪಾಪ ಏನೋ ಅದು ಇನ್ನೊಂದು ಏನಾಗುತ್ತೆ ಗೊತ್ತಾ, ಯಾರು ಏನೇ ಮಾಡಿದ್ರು ಹಾಗೆ ಏನೋ ಮಚ್ಚಾಕ್ಬಿಟ್ಟು ಹೊರಟ್ಬಿಡ್ಬೋದು. ದರ್ಶನ್ ಸರ್ ಅಭಿಮಾನಿಗಳು ಏನು ಮಾಡಿದ್ರು ದುರ್ಬೀನ್ ಹಾಕ್ಕೊಂಡು ನೋಡಿ ಅದನ್ನು ಎಳೆದು ರಂಪಾಟ ಮಾಡೋ ಅಂಥ ಪರಿಸ್ಥಿತಿ ಇರೋದ್ರಿಂದ ಪಾಪ ಎಲ್ಲರೂ ಸುಮ್ಮನೆ ಇದ್ದಾರೆ. ಈಗ ನನಗೇನೆ ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂಥ ಕೆಟ್ಟ ಮೆಸೇಜ್ ಬಂದಿದೆ ಅಂದರೆ ಕೆಲವೆಲ್ಲ ಅದನ್ನು ನೋಡೋಕ್ಕೂ ಅಸಹ್ಯ ಆಗುತ್ತೆ. ಯಾಕಂದರೆ ಒಂದೇ ಕಾರಣ, ನಾನು ದರ್ಶನ್ ಸರ್ ಅಭಿಮಾನಿ ಅನ್ನೋದಕ್ಕೆ. ಈಗ ದರ್ಶನ್ ಸರ್ ಅಭಿಮಾನಿಗಳು ಕೆಟ್ಟದಾಗಿ ಮೆಸೇಜ್ ಹಾಕ್ತಾರೆ ಅಂತ ಹೇಳ್ತಾರೆ. ನನಗೆ ದರ್ಶನ್ ಸರ್ ಅಭಿಮಾನಿ ಅನ್ನೋ ಕಾರಣಕ್ಕೆ ಕೆಟ್ಟ ಮೆಸೇಜ್ಗಳು ಬರುವಾಗ ನಾವು ಯಾರನ್ನ ದೂಷಿಸೋಣ? ಸೊ ಹಾಗಾಗಿ ಕಾಲಾಯ ತಸ್ಮೈ ನಮಃ. ಒಂದು ಸಮಯ ಬಂದೇ ಬರುತ್ತೆ, ಎಲ್ರಿಗೂ ಅವ್ರದ್ದೇ ಆದ ಸಮಯ ಅನ್ನೋದು ಇದ್ದೇ ಇದೆ. ಒಳ್ಳೇದಾಗುತ್ತೆ. ಆಮೇಲೆ ಇವಾಗ ಎಲ್ಲರೂ ಸಮಾಧಾನದಲ್ಲಿದ್ದಾರೆ ಪಾಪ ದರ್ಶನ್ ಸರ್ ಅಭಿಮಾನಿಗಳು. ಹೀಗೆ ಇದ್ಬಿಡ್ರಪ್ಪ ಅಂತ ಹೇಳ್ತೀನಿ ಅಷ್ಟೇ, ಇನ್ನೇನು ಹೇಳೋದು. ಥ್ಯಾಂಕ್ ಯು ಮ್ಯಾಮ್, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಒಳ್ಳೇದಾಗ್ಲಿ, ಮತ್ತೆ ಸಿಗ್ತಾನೇ ಇರೋಣ. ನಿಮ್ಮ ಸಿನಿಮಾ, ಸೀರಿಯಲ್ಸ್, ವೆಬ್ ಸೀರೀಸ್ ಎಲ್ಲ ಬಂದಾಗ ಅದ್ರ ಹೊರತಾಗಿಯೂ ಮತ್ತೆ ಇನ್ನೊಂದಷ್ಟು ವಿಚಾರಗಳನ್ನ ಮಾತನಾಡೋದಕ್ಕೆ ಸಿಗ್ತಾ ಇರೋಣ. ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡೋದಕ್ಕೆ ಯಾವತ್ತೂ ನಾನು ಸೈ. ಯಾಕಂತಂದ್ರೆ ನೀವು ನನ್ನ ಆಲೋಚನೆಗಳಿಗೆ ಒಂದು ಸ್ವಾತಂತ್ರ್ಯ ಕೊಡ್ತೀರಾ ಮಾತಾಡೋಕ್ಕೆ. ಸೊ ಹಾಗೆ ಖುಷಿ ಆಗುತ್ತೆ. ಖಂಡಿತ ಮಾತಾಡೋಣ. ಥ್ಯಾಂಕ್ ಯು. ಇದಾಗಿತ್ತು ನಟಿ ಯಮುನಾ ಶ್ರೀನಿಧಿ ಮೇಡಮ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.